ನಾನು ಸಾಮಾಜಿಕ ಜಾಲತಾಣದಲ್ಲಿ ವಿನಯ್ ಸೋಮಯ್ಯ ಅಂತಕ್ಕಂಥ ಅವರು ಸುಸೈಡ್ ಮಾಡ್ಕೊಂಡಿದ್ದನ್ನು ತಿಳಿದೆ. ಆಮೇಲೆ ಅದರ ಒಂದು ಹೇಳಿಕೆಯನ್ನು ಕೂಡ ವಾಟ್ಸಪ್ಪಲ್ಲಿ ಹಾಕಿದರು. ಆ ವಾಟ್ಸಪ್ನಲ್ಲಿ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಫೆಬ್ರವರಿ 2, 2025ರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಕ್ಕಂಥ ಒಂದು ಸಾರ್ವಜನಿಕ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹರಿದಾಡಿದೆ. ಒಂದು ಸುಳ್ಳು ಸಂದೇಶವನ್ನು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಂತ ಎಸ್ ಪೊನ್ನಣ್ಣವ್ರನ್ನ ಅವಹೇಳನಕಾರಿಯಾಗಿ ಚಿತ್ರ ಮಾಡಿ ಅವರು ಟ್ರೆಡಿಷನಲ್ ಡ್ರೆಸ್ ಅಂದರೆ ಸಾಂಪ್ರದಾಯಿಕ ಉಡುಗೆನಲ್ಲಿರ್ತಕ್ಕಂಥ ಫೋಟೋ ಹಾಕಿ ಅದರ ಕೆಳಗಡೆ ಒಂದು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟನ್ನು ಕೂರಿಸಿ ಒಂದು ವಾಕ್ಯ ಸಂದೇಶವನ್ನು ಅವಹೇಳನಕಾರಿ ವಾಕ್ಯ ಸಂದೇಶವನ್ನು ರಚಿಸಿ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಆ ವಾಕ್ಯ ಸಂದೇಶವನ್ನು ರವಾನೆ ಮಾಡಿದಂಥ ಅಂದರೆ ರಚಿಸಿದಂಥ ರಾಜೇಂದ್ರ ಪಾಪು ಅಂತಕ್ಕಂಥ ವ್ಯಕ್ತಿ ಮೇಲೆ ಮತ್ತು ಆ ಗ್ರೂಪ್ನ ಅಡ್ಮಿನ್ಗಳಾದಂಥ ವಿಷ್ಣು ನಾಚಪ್ಪ ಮತ್ತು ವಿನಯ್ ಸೋಮಯ್ಯ ಮೂವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ಮಡಿಕೇರಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದೆ. ಅದೇ ರೀತಿಯಲ್ಲಿ ಕೊಡಗಿನ ಹಲವು ಭಾಗಗಳಲ್ಲಿ ಕೂಡ ದೂರು ಸಲ್ಲಿಕೆ ಆಗಿತ್ತು. ನನ್ನ ದೂರನ್ನು ಆಧರಿಸಿ ಒಂದು FIR ಕೂಡ ಆಗಿತ್ತು. 4ನೇ ತಾರೀಕಿಗೆ FIR ಆಗುತ್ತೆ. ಅದಾದ 10 ದಿವಸದಲ್ಲಿ ಆ FIRಗೆ ಹೈಕೋರ್ಟಿಂದ ಸ್ಟೇ ತರಲಾಯಿತು. ಅಲ್ಲಿಗೆ ಸ್ಟೇ ತಂದಮೇಲೆ ಯಾವ ಪ್ರಕರಣ ಇದೆ ಆ ಪ್ರಕರಣವನ್ನು ಅಲ್ಲಿಗೆ ಅದು ಏನು ಅಂತಿಮ ಅನ್ನೋದಕ್ಕಿಂತ ಅದೊಂದು ತಟಸ್ಥ ಅಂತ ಹೇಳ್ಬೋದು. ಅದು ತಟಸ್ಥವಾಗಿತ್ತು. ಅದು ಬಿಟ್ಟರೆ ನಾನು ಯಾರ ಮೇಲೆ ದೂರು ಕೊಟ್ಟಿದ್ದೀನಿ ಆ ವ್ಯಕ್ತಿಗಳನ್ನು ನನಗೆ ಮುಖತಃ ಕೂಡ ಪರಿಚಯ ಇಲ್ಲ, ನೇರವಾಗಿ ಮಾತಾಡಿ ಕೂಡ ಇಲ್ಲ, ದೂರವಾಣಿ ಮೂಲಕ ಕೂಡ ಅವ್ರ ಜೊತೆ ನಾನು ಇಲ್ಲಿವರೆಗೆ ಮಾತಾಡಿಲ್ಲ. ಹಾಗಾಗಿ ನನ್ನ ಹೆಸರನ್ನು ಯಾಕೆ ಉಲ್ಲೇಖ ಮಾಡಿದ್ರೆ ಅಂತ ಗೊತ್ತಿಲ್ಲ. ನಾನು ಬೆದರಿಕೆ ಹಾಕಿದ್ದೀನಿ ಅಂತ ಹೇಳ್ಕೊಂಡು ಅನೇಕ ವಿಚಾರ ನನಗೆ ಇದಕ್ಕೂ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕಾನೂನು ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಏನು ಸಮಾನತೆ ಆಧಾರದಲ್ಲಿ ಏನು ನಾನು ನ್ಯಾಯ ಪಡಿಬೇಕು ಆ ನ್ಯಾಯನ ಕೇಳಲಿಕ್ಕೆ ದೂರು ಸಲ್ಲಿಸಿದ್ದೇನೆ. ದೂರ FIR ಆಗಿದೆ. ಅದು ಹೊರತುಪಡಿಸಿದರೆ ಇನ್ನು ಬೇರೇನೋ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸರಿ, ನಿಮ್ಗೆ ಗೊತ್ತು ಆತನ ಮೇಲೆ FIR ಆಗಲಿಕ್ಕೆ ದೂರುದಾರರು ನಾನು ದೂರು ಸಲ್ಲಿಸಿದೆ. ನನ್ನ ದೂರನ್ನು ಉಲ್ಲೇಖ ಮಾಡಿ ಆ ದೂರಿನಿಂದ ನಾನು ಮನದೊಂದಿನಿ ಅಂತ ನನ್ನ ಮೇಲೆ ಹಾಕಿದ್ದಾರೆ. ಹೊರತು ಆತನ ನನಗೆ ವೈಯಕ್ತಿಕವಾಗಿ ಪರಿಚಯ ಕೂಡ ಇಲ್ಲ, ಆತನ ಜೊತೆ ಮಾತಾಡಲೂ ಇಲ್ಲ.